ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಫೈನಲ್ ಪಂದ್ಯದಲ್ಲಿ ಸ್ಮೃತಿ ಮಂದನ, ಜಾರ್ಜಿಯಾ ವೋಲ್ ಬೆಂಕಿ ಬ್ಯಾಟಿಂಗ್, ಹ್ಯಾಟ್ರಿಕ್ ಟ್ರೋಫಿ ಗೆದ್ದುಕೊಂಡ ಆರ್ಸಿಬಿ. ಇನ್ನು ಆರ್ಸಿಬಿ ಮತ್ತು ಡೆಲ್ಲಿ ನಡುವಿನ ಫೈನಲ್ ಪಂದ್ಯದ ಬಗ್ಗೆ ತಿಳ್ಕೊಂಬರೋಣ ಬನ್ನಿ, ಮತ್ತು ಹೈಲೈಟ್ಸ್ ಹೇಗೆಲ್ಲ ಇತ್ತಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಾಯಕಿ ಸ್ಮೃತಿ ಮಂದನ ಹಾಗೂ ಆರ್ಸಿಸಿ ಯಂಗ್ಸ್ಟರ್ ಆಗಿರುವಂತಹ ಜಾರ್ಜಿಯಾ ವೋಲ್ ಸಿಡಿಲಪ್ಪರದ ಬ್ಯಾಟಿಂಗ್ ನಡೆಸಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎರಡನೇ ಟ್ರೋಫಿ ತಂದು ಕೊಟ್ಟಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ನೀಡಿದ್ದ 204 ರನ್ಗಳ ಗುರಿಯನ್ನು ಬೆನ್ನತ್ತಿದ ಆರ್ಸಿಬಿ ತಂಡ 19.4 ಓವರ್ಗಳಲ್ಲಿ ಕೇವಲ 4 ವಿಕೆಟ್ ಕಳೆದುಕೊಂಡು ಗುರಿ ಆದರೆ ತಲುಪಿತು. ನಾಯಕಿ ಸ್ಮೃತಿ ಮಂದನ 41 ಬಾಲ್ಗಳಲ್ಲಿ 12 ಫೋರ್ 3 ಸಿಕ್ಸರ್ಗಳ ಸಹಿತ 87 ರನ್ ಗಳಿಸಿದರೆ, ಜಾರ್ಜಿಯಾ ವೋಲ್ ಅವರು 54 ಎಸೆತಗಳಲ್ಲಿ 14 ಫೋರ್ಗಳ ಸಹಿತ 79 ರನ್ ಗಳಿಸಿ ಆರ್ಸಿಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಈ ಗೆಲುವಿನೊಂದಿಗೆ ಆರ್ಸಿಬಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಸತತ 2ನೇ ಪ್ರಶಸ್ತಿ ಯಾತ್ರೆ ಗೆದ್ದುಕೊಂಡಿದೆ. ಇನ್ನು ಆರ್ಸಿಬಿ ತಂಡ 2008ರಲ್ಲಿ ಐಪಿಎಲ್ ಗೆ ಪಾದಾರ್ಪಣೆ ಮಾಡಿ 2024ರವರೆಗೆ ಟ್ರೋಫಿಯೇ ಗೆದ್ದಿರಲಿಲ್ಲ. 17 ವರ್ಷಗಳ ಕಾಲ ಆರ್ಸಿಬಿಯನ್ನ ಟ್ರೋಲ್ ಮೇಲೆ ಟ್ರೋಲ್ ಮಾಡಿದರು. ಆದರೂ ಅಭಿಮಾನಿಗಳು ಮಾತ್ರ ಈ ಸಲ ಕಪ್ ನಮ್ದೇ ಎಂದು ಫ್ರಾಂಚೈಸಿಯನ್ನ ಬಿಟ್ಟು ಕೊಡದೆ ಬೆಂಬಲಿಸಿಕೊಂಡು ಬಂದಿದ್ರು. 2024ರಲ್ಲಿ ಸ್ಮೃತಿ ಮಂದನ ನೇತೃತ್ವದಲ್ಲಿ ಆರ್ಸಿಬಿ ಮಹಿಳೆಯರ ತಂಡ ಮೊದಲ ಬಾರಿಗೆ ಟ್ರೋಫಿ ಕನಸನ್ನು ನನಸು ಮಾಡಿದರು. ಈ ಸಲ ಕಪ್ ನಮ್ದೇ ಎನ್ನುತ್ತಿದ್ದ ಅಭಿಮಾನಿಗಳ ಬಾಯಲ್ಲಿ ಈ ಸಲ ಕಪ್ ನಮ್ದು ಎಂದು ಹೇಳುವಂತೆ ಮಾಡಿದ ಮಹಿಳೆಯ ತಂಡ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಆರ್ಸಿಬಿ ಅದೃಷ್ಟವೇ ಬದಲಾಯಿಸಿದ ಮಹಿಳೆಯ ತಂಡ. ಇನ್ನು ಮಹಿಳಾ ತಂಡ ಚಾಂಪಿಯನ್ ಆಗಿದ್ದೇ ಆಗಿದ್ದು ಆರ್ಸಿಬಿ ಅದೃಷ್ಟವೇ ಬದಲಾಯಿತು. ಏಕೆಂದರೆ 18 ವರ್ಷ ಪ್ರಶಸ್ತಿ ಭಾರ ಎದುರಿಸುತ್ತಿದ್ದ ಪುರುಷರ ತಂಡ ಕೂಡ 2025ರಲ್ಲಿ ಸ್ವಚ್ಛಲ ಟ್ರೋಫಿ ಎತ್ತಿ ಹಿಡಿದಿತ್ತು. ಟೂರ್ನಿ ಪೂರ್ತಿ ಪ್ರಾಬಲ್ಯ ಸಾಧಿಸಿ ಕಳೆದ ವರ್ಷ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಚಾಂಪಿಯನ್ ಆಗಿತ್ತು. ಇನ್ನು ಇದೀಗ ಮಹಿಳಾ ತಂಡ ಕೂಡ ಮತ್ತೆ 2026ರಲ್ಲಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಆದರೆ ಒಟ್ಟಾರೆಯಾಗಿ ಐಪಿಎಲ್ ಹಾಗೂ ಡಬ್ಲ್ಯೂಪಿಎಲ್ ಎರಡೂ ಸೇರಿ ಆರ್ಸಿಬಿ ತಂಡ ಸತತ 3ನೇ ಪ್ರಶಸ್ತಿಗಳನ್ನಾದರೆ ಗೆದ್ದುಕೊಂಡಿದೆ. 2024ರಲ್ಲಿ ಡಬ್ಲ್ಯೂಪಿಎಲ್ ಗೆದ್ರೆ 2025ರಲ್ಲಿ ಐಪಿಎಲ್ ಗೆದ್ದಿತ್ತು. ಇದೀಗ 2026ರಲ್ಲಿ ಡಬ್ಲ್ಯೂ ಗೆದ್ದು ಹ್ಯಾಟ್ರಿಕ್ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂಬೈ ಜೊತೆಗೆ ಅಗ್ರಸ್ಥಾನ ಪಟ್ಟ. ಹೌದು ಸ್ನೇಹಿತರೆ, ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ 4 ಆವೃತ್ತಿಗಳು ನಡೆದಿವೆ. ಮುಂಬೈ ಇಂಡಿಯನ್ಸ್ ತಂಡ 2 ಬಾರಿ ಚಾಂಪಿಯನ್ ಆಗಿತ್ತು. ಇದೀಗ ಆರ್ಸಿಬಿ ತಂಡ ಕೂಡ 2 ಬಾರಿ ಚಾಂಪಿಯನ್ ಆಗಿದ್ದು ಇನ್ನು ಹೆಚ್ಚು ಪ್ರಶಸ್ತಿ ಗೆದ್ದ ತಂಡ ಎಂಬ ಅಗ್ರಸ್ಥಾನವನ್ನ ಮುಂಬೈ ಜೊತೆಗೆ ಹಂಚಿಕೊಂಡಿದೆ. ದುರದೃಷ್ಟವೆಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಂದ್ಬಿಟ್ಟು ಸತತ 4ನೇ ಆವೃತ್ತಿಯಲ್ಲೂ ಕೂಡ ರನ್ನರ್ ಅಪ್ ಗೆ ತೃಪ್ತಿಯಾದರೆಗೊಂಡಿದೆ. ಈ ಫೈನಲ್ ಅಲ್ಲಿ 203 ರನ್ಗಳ ಬೃಹತ್ ಮೊತ್ತ ದಾಖಲಿಸಿದರೂ ಸೋಲು ಕಂಡಿರುವುದು ನಿಜಕ್ಕೂ ಜಮೀಮಾ ತಂಡಕ್ಕೆ ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಮ್ಮ ವುಮೆನ್ಸ್ ತಂಡದಲ್ಲಿ ಬಂದ್ಬಿಟ್ಟು ಜಾರ್ಜಿಯಾ ವೋಲ್ ಮತ್ತು ಸ್ಮೃತಿ ಮಂದನ ಬೆಂಕಿ ಬ್ಯಾಟಿಂಗ್ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ, ಈ ಮ್ಯಾಚ್ ರಿಯಲ್ ಗೇಮ್ ಚೇಂಜರ್ ಅಂತಂದ್ರೆ ಅದು ಜಾರ್ಜಿಯಾ ವೋಲ್ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಆರಂಭದಲ್ಲೇ ವಿಕೆಟ್ ಬಿದ್ದಾಗ ಟೀಮ್ ಸ್ವಲ್ಪ ಆತಂಕದಲ್ಲಿತ್ತು. ಆಗ ಕ್ರೀಸ್ ಗೆ ಬಂದ ಜಾರ್ಜಿಯಾ ವೋಲ್ ಅವರು ಸ್ಮೃತಿ ಮಂದನ ಅವರ ಜೊತೆಗೆ ಸಾಥ್ ಕೊಟ್ಟು ಬಂಡೆಯಂತೆ ನಿಂತರು. ಅವರು ಬರೋಬ್ಬರಿ 79 ರನ್ ಚಚ್ಚಿ ತಂಡವನ್ನು ಗೆಲುವಿನ ದಡಕ್ಕೆ ತಲುಪಿಸಿರಂತಾನೆ ಹೇಳ್ಬೋದು. ಅವರ ಈ ಇನ್ನಿಂಗ್ಸ್ ಮ್ಯಾಚ್ ಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೂಡ ಆಯಿತು. ಇನ್ನು ಕ್ಯಾಪ್ಟನ್ ಅಂದ್ರೆ ಹಿಂಗಿರ್ಬೇಕಂತಿದ್ದಾರೆ ಫ್ಯಾನ್ಸ್. ಹೌದು ಸ್ನೇಹಿತರೆ, ಸ್ಮೃತಿ ಮಂದನ ಈ ಮ್ಯಾಚ್ ನಲ್ಲಿ ಸುಮ್ನೆ ನಿಲ್ಲಲಿಲ್ಲ. ಡೆಲ್ಲಿ ಬೌಲರ್ ಗಳನ್ನ ಬೆಂಕಿ ಬೆಂಡಿನಂತೆ ಚೆಂಡಿನಂತೆ ಎದುರಿಸಿದ್ರಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇವಲ 41 ಬಾಲ್ಗಳಲ್ಲಿ 87 ರನ್ ಸಿಡಿಸಿ ಔಟ್ ಆದ್ರು. ಅವರ ಆಟ ನೋಡ್ತಿದ್ರೆ ಈ ಸಲ ಕಪ್ ನಮ್ದೇ ಅಂತ ಗ್ರೌಂಡ್ ನಲ್ಲೇ ಬರ್ತಿತ್ತು ಅಂತ ಹೇಳ್ಬೋದು. ಹಾಗೆ ಆಗ್ತಿತ್ತು. ಇನ್ನು ಆರ್ಸಿಬಿ ಗೆಲ್ಲೋಕೆ ಪ್ರಮುಖ ಕಾರಣ ಸ್ಮೃತಿ ಮಂದನ ಮತ್ತು ಜಾರ್ಜಿಯಾ ನಡುವಿನ ಆ ಜಬರ್ದಸ್ತ್ ಜೊತೆ ಆಟ ಅಂತಾನೆ ಹೇಳ್ಬೋದು. ಇನ್ನು ಮೊದಲನೇ ವಿಕೆಟ್ ಆದ ಗ್ರೇಸ್ ಹ್ಯಾರಿಸ್ ಬೇಗನೆ ಔಟ್ ಆದ್ರು. ಆಗ ಜೊತೆ ಆದ ಈ ಜೋಡಿ 2ನೇ ವಿಕೆಟ್ ಗೆ ಬರೋಬ್ಬರಿ 165 ರನ್ ಸೇರಿಸಿದರು. ಡಬ್ಲ್ಯೂಪಿಎಲ್ ಇತಿಹಾಸದಲ್ಲೇ ಇದೊಂದು ದಾಖಲೆ ಅಂದ್ರೆ ತಪ್ಪಾಗಲ್ಲ. ಮತ್ತು ಇವರಿಬ್ಬರ ಆಟಕ್ಕೆ ಡೆಲ್ಲಿ ಬೌಲರ್ ಗಳು ತತ್ತರಿಸಿ ಹೋಗಿದ್ರು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಕಮ್ಮಿ ಏನು ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಫಸ್ಟ್ ಬ್ಯಾಟಿಂಗ್ ಮಾಡಿ ಬರೋಬ್ಬರಿ 203 ರನ್ಗಳ ಟಾರ್ಗೆಟ್ ಕೊಟ್ಟಿದ್ರು. ಡೆಲ್ಲಿ ಪರ ಜಮೀಮಾ ರೋಡ್ರಿಗಸ್ 57 ಮತ್ತು ಲಾರಾ ವೋಲ್ವರ್ಟ್ 44 ರನ್ ಹೊಡೆದ್ರೆ ಇಷ್ಟು ದೊಡ್ಡ ಸ್ಕೋರ್ ನೋಡಿ ಆರ್ಸಿಬಿ ಸೋಲುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಇನ್ನು ಡೆಲ್ಲಿ ಪರ ಕೊನೆಯಲ್ಲಿ ಬಂದಂತ ಹೆನ್ರಿ ಕೂಡ ಒಂದ್ ಸಿಕ್ಕಾಪಟ್ಟೆ ಜೋರಾಗಿ ಬ್ಯಾಟ್ ಬೀಸಿದ್ರು. ಬರೋಬ್ಬರಿ 15 ಬಾಲ್ಗಳಲ್ಲಿ 35 ರನ್ ಹೊಡೆದ್ರು. ಇನ್ನು ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಇವರ ಬ್ಯಾಟಿಂಗ್ ನಿಂದಲೇ ಡೆಲ್ಲಿ ಸ್ಕೋರ್ 200ರ ಗಡಿ ಕೂಡ ದಾಟಲು ಸಾಧ್ಯವಾಯಿತು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಫೈನಲ್ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ತಂಡ ಬೆಂಕಿ ಪ್ರದರ್ಶನ ಕೊಟ್ಟು ಕಪ್ ಆದ್ರೆ ಗೆದ್ದುಕೊಂಡಿದೆ. ಇನ್ನು ನಿಮ್ಗೆ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.